ನಾನು ನಜೀರ್ ಅಹಮದ್ ಚರ್ಗಸಿ DMS ವಾಯ್ಸ್ಗೆ ಸ್ವಾಗತ. ದಿವಸ ಪಾದಾರ್ಪಣೆ ಮಾಡ್ತಾ ಇದೆ. ಈಗ ತಾನೇ ಹೇಳಿದಂಥ ಅರವಿಂದ ಕುಲಕರ್ಣಿಯವರು ಮತ್ತು ಎಲ್ಲ ನಮ್ಮ ರೈತ ಬಾಂಧವರು ಕೂಡಿಕೊಂಡು ಚರ್ಚೆ ಮಾಡಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೇ ಪಕ್ಕದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ಬಂದು ಹೋದರೂ ಕೂಡ ಒಂದು ಸೌಜನ್ಯ ನಮ್ಮ ಬೂದ್ಯಾಳ ಪಿರಾಪುರ ಏಕರಾವರಿಗೆ ಒಬ್ಬ ಶಾಸಕರು ಕೂಡ ಕಾಂಗ್ರೆಸ್ನವರು ಮತ್ತು ಕಾಲಿಟ್ಟಿಲ್ಲ. ಇದು ಏನು ತೋರಿಸ್ತದಪ್ಪ ಅಂದ್ರೆ ಇಡೀ ನಮ್ಮ ರೈತ ಮನುಕುಲ ಧರ್ಮಕ್ಕೆ ಒಂದು ಅವಮಾನ ಮಾಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವೆಲ್ಲರೂ ಒಂದೇ ನಿರ್ಣಯ ತಗೊಂಡಿದ್ದೀವಿ. ಎಲ್ಲಿವರೆಗೆ ಬೂದ್ಯಾಳ ಪಿರಾಪುರ FYC ಕೆನಲ್ ಅಂತ ಮೌಖಿಕ ಆದೇಶ ಹೊರಡಿಸಿ DPR ಮಾಡಿ ಫೈನಾನ್ಸ್ ಅಪ್ರೂವಲ್ ಕೊಟ್ಟು ರಾಜ್ಯದ ಮುಖ್ಯಮಂತ್ರಿ ಹತ್ರ ಫೈನಾನ್ಸ್ ಖಾತೆ ಇರುವುದರಿಂದ ಅವರು ಆದೇಶ ಮಾಡುವವರೆಗೂ ವೇದಿಕೆ ಕೊಟ್ಟು ನಾವಿನ್ನೇ ಕದಲದು ಚಳವಳಿಗಳನ್ನು ನಾಳೆ ಏನು ಮಾಡ್ತಾ ಇದ್ವಿ. ಈಗಾಗಲೇ ಅರವಿಂದ್ ಕುಲಕರ್ಣಿ ಅವರು ಹೇಳಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕಟ್ಟಿ, ಉಪಮುಖ್ಯಮಂತ್ರಿಗಳು ಒಂದು ಕಟ್ಟಿ, ಬಸವೇಶ್ವರದಿಂದ ವಿವಿಧ ರಸ್ತೆಗಳಲ್ಲಿ ಮೆರವಣಿಗೆ ಹೊರಟು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟು ಮತ್ತೆ ನಾವು ನಮ್ಮ ವೇದಿಕೆಯ ಕಡೆ ನಾವು ಚಳವಳಿಯನ್ನು ಪ್ರಾರಂಭಿಸ್ತಿದ್ದೇವೆ. ದಿನ ದಿನ ಕೂಡ ರೈತರು ಬಹುಶಃ ನಾವು ಈಗ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಈಗ ರೈತರಲ್ಲಿ ಜಮಾಯಿಸ್ಕೊಂಡು ಕೂತ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಈ ಚಳವಳಿಯನ್ನು ಹೋರಾಟವನ್ನು ಹತ್ತಿಕ್ಕುವಂಥ ಯಾವುದೇ ರಾಜಕೀಯ ನಾಯಕರು ಮಾಡಿದ್ರೆ ಅದಕ್ಕೆ ಯಾವತ್ತೂ ಜಗ್ಗದಿಲ್ಲ, ಬಗ್ಗದಿಲ್ಲ. ಯಾಕಂದ್ರೆ ನಮ್ಮ ಜೊತೆ ಇರೋರು ದಾಂಭಿಕ ರೈತರಲ್ಲ, ಪ್ರಗತಿಪರ ರೈತರು, ಚಿಂತಕರು, ವಿವಿಧ ಸಂಘಟನೆಗಳು, ಹಲವಾರು ಸಂಘಟನೆಗಳು ಬೆಂಬಲ ಮಾಡ್ತಾ ಇದ್ದಾರೆ. ಇವತ್ತು 4 ಗಂಟೆಗೆ ಇಡೀ ಬೇಡ ಜಂಗಮ ಸಮಾಜದ ಗುರುಗಳು ಇವತ್ತು ನಮಗೆ ಬೆಂಬಲ ಸೂಚಿಸೋದಕ್ಕೆ 4 ಗಂಟೆಗೆ ವೇದಿಕೆ ಬರ್ತಾ ಇದ್ದಾರೆ. ದಯವಿಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡೋದೇನಪ್ಪ ಅಂದ್ರೆ ಕೂಡಲೇ ಎಚ್ಚೆತ್ತುಕೊಂಡು ಯಾರೋ ತಮ್ಮನ್ನು ಕಳಿಸ್ತೀನಿ ಅಣ್ಣನ್ನು ಕಳಿಸ್ತೀನಿ ಅಂತಲ್ಲ, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಅವರು ಬಂದು ನಮ್ಮ ರೈತರ ಬೇಡಿಕೆಗಳನ್ನು ಮನೆಯನ್ನು ಸ್ವೀಕಾರ ಮಾಡಬೇಕು. ಇಲ್ಲೇ ಕುಂತು ಘಂಟಾಘೋಷವಾಗಿ ರೈತರ ಮುಂದೆ ಪ್ರಮಾಣ ಮಾಡಿ ನಾವು ಇಷ್ಟು ದಿವಸದೊಳಗೆ ನಿಮ್ಗೆ DPR ಆರ್ಡರ್ ಮಾಡಿಸುವಂತೆ ಆದೇಶ ಹೊರಡಿಸುವವರೆಗೂ ನಮ್ಮ ಸತ್ಯಾಗ್ರಹ ನಿತ್ಯ ನಿರಂತರ ನಡೀತದಂತ ನಾನು ಇವತ್ತು ತಮಗೆ ಸರ್ಕಾರದ ತಮ್ಮ ಮುಖಾಂತರ ಆಗ್ರಹಪಡಿಸ್ತೇನೆ. ಪ್ರಭುಗೌಡ ಬರದ ಪ್ರಗತಿಪರ ರೈತ ಕೂಡ ನಾವು ಅರಗತನೆ ಮಾಡಿದೆವು, ಅದಕ್ಕೂ ಇಲ್ಲಿವರೆಗೂ ಉತ್ತರ ಇಲ್ಲ. ಕಾರಣಕ್ಕಾಗಿ ನಾಳೆ ದಿವಸ ತಾಳಿಕೋಟೆ ಪಟ್ಟಣದಲ್ಲಿ ಜೋಡು ಕತ್ತೆ ಚಳವಳಿಯನ್ನು ನಾವು ಮಾಡಲಾಗ್ತಾ ಇದ್ದೀವಿ. ಒಂದು ಕತ್ತೆ ಮುಖ್ಯಮಂತ್ರಿ ಕತ್ತೆ, ಇನ್ನೊಂದು ಜಲಸಂಪನ್ಮೂಲ ಕತ್ತೆ, 2 ಕತ್ತೆ ತೆಗೆದುಕೊಂಡು ತಾಳಿಕೋಟೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿ ಸಾವಿರಾರು ರೈತರು, ಕನಿಷ್ಠ 1000 ರೈತರು ನಾಳೆ ಕೂಡ್ತಾರೆ. ಅಲ್ಲಿಂದ ಮೆರವಣಿಗೆ ಹೊರಟು ತಾಳಿಕೋಟೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತಹಸೀಲ್ದಾರ್ ಮುಖಾಂತರ ನಾವು ಮತ್ತೆ ಸರ್ಕಾರ ಗಮನಕ್ಕೆ ತರುವಂತ ಕೆಲಸ ಮಾಡ್ತೇವೆ. ಅದು ಕೂಡ ನಾವು ಮನವಿ ಕೊಡ್ತೇವೆ ಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವರು. ಇನ್ನಾದ್ರೆ ಎಚ್ಚೆತ್ತು ಹೊರಟು ಅಂದ್ರೆ ಕತ್ತೆ ಮೆರವಣಿಗೆ ಮಾಡುವ ಉದ್ದೇಶ ಅಂತಂದ್ರೆ ಇವ್ರ ಹತ್ರ ಕತ್ತೆ ಆಲೋಚನೆಗಳಿರ್ತಾವ. ಅಂದ್ರೆ ಚುನಾವಣೆ ಬಂದಾಗ ಹಳ್ಳಿಗೆ ಬರೋದು, ಕೈಕಾಲು ಹಿಡ್ಕೊಳ್ಳೋದು, ಅವ್ರ ಭಾರ ತಗೊಂಡು ತಲೆ ಮೇಲೆ ಇಟ್ಕೊಳ್ಳೋದು, ನಮ್ಗೆ ಓಟ್ ಹಾಕ್ತಾರೆ, ಕೂಡ ಆಯ್ಕೆ ಕಳಿಸ್ತಾರ, ಕುರ್ಚಿ ಮೇಲೆ ಕೂತ್ರೆ ಅದೇ ರೈತ ಬಂದ್ರೆ ಒದ್ದು ಕಳಿಸ್ತಾರೆ. ಅಂದ್ರೆ ಕತ್ತಿ ತರ ಬರುತ್ತೆ. ಅದಕ್ಕಾಗಿ ನಾಳೆ ದಿವಸ ಕತ್ತಿ ಚಳವಳಿ ನಾವು ಮಾಡುತ್ತೇವೆ. ಅದಕ್ಕೂ ಇವರು ಸ್ಪಂದನೆ ಮಾಡಲಿಲ್ಲ. ನಮ್ಮ ಬೇಡಿಕೆಗಳನ್ನು ಇತ್ಯರ್ಥಪಡಿಸಿದ್ರೆ ಎತ್ತಿನ ಬಂಡಿಗಳನ್ನು ಸುಮಾರು ಕನಿಷ್ಠ 20 ರಿಂದ 25 ಎತ್ತಿನ ಬಂಡಿಗಳನ್ನು ತೆಗೆದುಕೊಂಡು ರಸ್ತೆ ತಡೆ ಚಳವಳಿ ಕೂಡ ನಾವು ಮಾಡ್ತೀವಿ. ಅದು ಆಗದೆ ಇದ್ರೆ ಇನ್ನು ಬೇರೆ ಬೇರೆ ಹಂತದ ಚಳವಳಿಗಳನ್ನು 15 ದಿನ ಒಂದು ತಿಂಗಳು ಹೋದ್ರೂ ಕೂಡ ನಾವು ಈ ಹೋರಾಟದಿಂದ ಅಚ್ಚಲಾಗುವುದಿಲ್ಲ, ವೇದಿಕೆ ಬಿಟ್ಟು ನಾವು ಹೋಗೋದು. ಇಲ್ಲಿಂದ ನಮಗ ಈಗ ಬೂದ್ಯಾಳ ಪಿರಾಪುರ ಏತಿ ನೀರಾವರಿ ಸಂಬಂಧಪಟ್ಟಂತ ಕಾಮಗಾರಿ ಮುಕ್ತಾಯಗೊಳಿಸಲಿಕ್ಕೆ ಅಗತ್ಯವಿರತಕ್ಕಂಥ ಅನುದಾನ ಬಿಡುಗಡೆ ಮಾಡಿ ಇಲ್ಲಿಂದ ಜಯಶಾಲೆಯಾಗಿ ನಾವು ಜೀವಂತ ಹೋಗಬೇಕು. ಒಂದು ಇಲ್ಲ ನಾವು ಹೆಣ BLDಗೆ ಹೋಗ್ಬೇಕು. ನಾನು 2 ತೀರ್ಮಾನ ತಗೊಂಡು ಇವತ್ತು ಹೋರಾಟ ನಾವು ಕೈ ಹಾಕಿದ್ದೇವೆ. ಕೊನೆಗಡೆಯಲ್ಲಿ ನಾವು ಅಮನ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಿ ಇದು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಹೋಗ್ತೇವೆ. ಕೆಲಸ ಆಗೋರಿಗೂ ಕೂಡ ಈ ಹೋರಾಟ ನಿಲ್ಲಿಸಿ ಮಾತನ್ನ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಂದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನ್ಯಾಯ ಸಂವಿಧಾನ ಮಾತ್ರ ಸಣ್ಣ ಕೆಲಸಕ್ಕೆ ಇಷ್ಟೊಂದು ರಾಜಕೀಯ
ಇಲ್ಲಿ ಯಾಕೆ ಒಂದೇ ಧರ್ಮಕ್ಕೆ ನೀರು ಸಿಗುತ್ತಾ, ಒಂದೇ ಜಾತಿ ನೀರು ಸಿಗುತ್ತಾ? 38 ಹಳ್ಳಿಯಲ್ಲಿ ಎಷ್ಟು ಜಾತಿಗಳಿದಾವೆ, ಎಷ್ಟು ಧರ್ಮದವರಿದ್ದಾರೆ? ನಿಮ್ಗದು ಕಾಣಿಸ್ತಾ ಇಲ್ಲ? ಏನ್ ಮಾಡ್ಬೇಕು? ಸಂವಿಧಾನದ ಅರ್ಥ ಏನು? ಬ್ರಿಟಿಷ್ ಬಿಟ್ಟು ಹೋಗಿ 70 ವರ್ಷ ಆಯ್ತು. ನಮ್ಗೆ ಇನ್ನೂ ಒಂದು ನೀರಾವರಿ ಬಗ್ಗೆ ನಾನು ಕುಡಿಯಕ್ಕೆ ನೀರು ಇವತ್ತಿಗೂ ಒತ್ತಾಡ್ತಾ ಇದ್ದೀವಿ. ಎಷ್ಟು ಬೋರ್ವೆಲ್ ಹಾಕಿದ್ರು ನೀರಿನ ಏನ್ ಮಾಡ್ಬೇಕು? ಸೊ ನಾವೆಲ್ಲ ರೈತರು, ರಾಜಕಾರಣ ಮಾಡೋರು ಬೇರೆ, ಅದಕ್ಕೆ ಬೇರೆ ಇದ್ದಾರೆ. ಅವ್ರ ಜೊತೆ ಏನಾದ್ರು ಆಗ್ಲಿ, ರೈತರಿಗೆ ಅನ್ಯಾಯ ಮಾಡ್ತೀರಿ, ಇದರಿಂದ ನಿಮ್ಗೆ ಏನೂ ಬರೋದಿಲ್ಲ. ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಕನಿಷ್ಠ ಅಂದ್ರೆ 50 ವರ್ಷ ವೋಟ್ ಹಾಕಿದೀವಿ, ಆಡಳಿತ ಮಾಡಿದೀರಾ, MP ಗಳಾಗಿದ್ದೀರಾ, MLA ಗಳಾಗಿದ್ದೀರಾ. ಇವತ್ತೇನು ಒಂದು ಕ್ಷಣ ಒಂದು ಸಲ ಯಾವ್ದೋ ಕಾರಣಕ್ಕೆ ಒಬ್ಬರು ಬೇರೆ ಪಕ್ಷದ ಗೆದ್ಬಿಟ್ರೆ ಇದು ನಿಮ್ಗೆ ಕಡೆ ಆಗುತ್ತಾ? ಅಂದ್ರೆ ಮುಂದಿನ ಸಲ ನೀವು ಇಲ್ಲಿ ಎಲೆಕ್ಷನ್ ನಿಲ್ಲದಲ್ವಾ? ರಾಜಕೀಯ ಬೇಡ. ತಮ್ಮ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಹೇಳಿದ್ದೀರಿ? ಜಿಲ್ಲಾಧಿಕಾರಿಗಳು ಕೂಡ ಮನೆ ದಿವಸ ಮಾತಾಡಿದ್ರು. ಅವರೊಬ್ಬ ಸರ್ಕಾರದ ಪ್ರತಿನಿಧಿಗಳು ಅಷ್ಟೇ. ಅವರು ಒಬ್ಬ ಘೋಷಣೆ ಇದ್ದಾರೆ, ನಾವೇನೇ ಪತ್ರ ಕೊಟ್ಟರು ಸರ್ಕಾರ ಕಳಿಸ್ತಾರೆ, ನಾವು ಯಾಕೆ ತೊಗೊಂಡಿದ್ರೆ ತಾವು ಬಗೆಹರಿಸ್ತಾರೆ. ಅದು ಜಿಲ್ಲಾಧಿಕಾರಿಗಳ ಕೈಯಲ್ಲಿರ್ಬೇಕಾಗ್ತದೆ. ಸರ್ ನಾವು ಕೊಟ್ಟಿರ್ತಕ್ಕಂಥ ಮನವಿ ಸಮಸ್ಯೆಗಳು ಅವ್ರಿಗೆ ಬಗೆಹರಿಸಕ್ಕೆ ಒಂದು ದಾರಿ ಇರ್ತದೆ. ನಾವು ಕೂಡ ಒತ್ತಡ ಮಾಡ್ತೀವಿ ಇವ್ರ ಕೈಗೆ. ಇವ್ರ ಕೈಯಾಗಿ ಯಾವ ವಿಷಯಗಳು ಇಲ್ಲ ಅನ್ನೋದು ನಮ್ಮ ಹೋರಾಟದಲ್ಲಿ ಗೊತ್ತಿರ್ತದೆ. ಈಗೆಲ್ಲ ಸರ್ಕಾರ ಮಟ್ಟದಲ್ಲಿ ಇರ್ತಕ್ಕಂಥ ವಿಚಾರ. ಮನವಿ ಕೊಟ್ಟರೆ 100 ಕೋಟಿ ವಿಷಯ ಓದ್ತಾರ ನನ್ನ ಯಾತ್ರೆಗಳಿಂದ ನಾವು ಮಾಡ್ತಿರ್ತಾರೆ. ಇಲ್ಲ ಸರ್ಕಾರ ಕಳಿಸಿದ್ರೆ ಅವ್ರ ಜವಾಬ್ದಾರಿ ಸರ್ಕಾರ ಪೋಸ್ಟ್ಮನ್ ಇದ್ದಾಗ ಸರ್ಕಾರ ಹೋರಾಟಗಾರರು ಒಂದು ಸರ್ಕಾರ ಮತ್ತೆ ಪೋಸ್ಟ್ಮನ್ ನಾವು ಕೊಟ್ಟಂತ ವಿಷಯ ಸರ್ಕಾರ ಜವಾಬ್ದಾರಿ ಅಷ್ಟೇ. ಮಾತಾಡಿದ್ರೆ ನೀವೇನೇ ಮನವಿ ಕೊಟ್ಟಿದ್ದೀರಿ, ಇನ್ನೂ ಮನವಿ ಏನೇ ಕೊಟ್ಟ ವಿಷಯ ನಾವು ಸರ್ಕಾರಕ್ಕೆ ಕಳಿಸ್ತೀವಿ, ತಕ್ಷಣ ಕಳಿಸ್ತೀವಿ. ಹೋರಾಟದ ಹಂತಗಳನ್ನು ನಾವು ಇವತ್ತು 3ನೇ ದಿನ ಹೋರಾಟ ಪ್ರಾರಂಭ ಮಾಡಿ 3 ದಿನ ಮುಗಿದು 4ನೇ ದಿನ ಇವತ್ತು ಪ್ರಾರಂಭಗೊಂಡಿದ್ದು. ನಾವು ಮೊದಲನೇ ಹೋರಾಟ ಪ್ರಾರಂಭ ನಂತರ 2ನೇ ದಿನ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮತ್ತು 3ನೇ ದಿನ ನಾವು ಅರವತ್ತರೆಯಾಗಿ ನಾವು ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮುಖಾಂತರ ಹೋರಾಟವನ್ನು ಮುಂದುವರೆದು ಭಾಗವಾಗಿ ಇಂದು ಮುಂದೆ ನಡೆಯುವ ವಿವಿಧ ರೀತಿಯ ಹೋರಾಟದ ಬಗೆಗಳ ಬಗ್ಗೆ ನಮ್ಮ ಸಂಘದ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಅರವಿಂದ್ ಕುಲಕರ್ಣಿ ಸರ್ ಆಗಿರ್ಬೋದು ಮತ್ತು ರೈತ ಮುಖಂಡರಾದ ಪ್ರಭುಗೌಡ ಅಸ್ಕಿ ಅವರಾಗಿರ್ಬೋದು, ಶಿವಪುತ್ರ ಚೌಧರಿ ಆಗಿರ್ಬೋದು, ಎಲ್ಲರೂ ರೈತರು ಏನು ಈ ಹೋರಾಟದ ಹಂತಗಳನ್ನು ಹಂತವಾಗಿ ಯಾವ ರೀತಿ ನಾವು ಮಾಡ್ತೀವಿ ಅಂತೇಳಿ ಸವಿವರವಾಗಿ ತಿಳಿಸಿದ್ದಾರೆ. ನಮ್ಮ ಈ ಸವಿವರವಾಗಿ ತಿಳಿಸಿದ್ದು ಸರ್ಕಾರಕ್ಕೆ ಮುಟ್ಟಿಸುವ ಜವಾಬ್ದಾರಿ ನಮ್ಮ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು. ನಾವು ಎಷ್ಟು ಶಕ್ತಿ, ನಾವು 10% ಶಕ್ತಿ ಹಾಕಿದ್ದೀವಿ, 90% ಶಕ್ತಿ ನಮ್ಮ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಹಾಕ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಮುಚ್ಚಿದಂತ ಮಾಧ್ಯಮ ಸರಿಯಾಗಿ ನಾವು ನಮ್ಮ ರೈತರ ಮುಖಂಡರ ಪರವಾಗಿ ಮೊದಲಾಗಿ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲಾ ರೈತರ ಮುಖಂಡರಿಗೂ ಕೂಡ ನಮ್ಮ ವೀರಪ್ಪ ಮೋದಿ ಅವರಿಗೆ